ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಗುರೆಳ್ಳು ಅಥವಾ ಹುಚ್ಚೆಳ್ಳಿನಿಂದ ಪೌಡರ್ ಮಾಡ್ತಾಯಿದ್ದೀನಿ. ಈಗ ನೋಡಿ ನಾನು 250 ಗ್ರಾಮಷ್ಟು ಗುರೆಳ್ಳನ್ನು ತೊಗೊಂಡಿದ್ದೀನಿ. ಈ ಪ್ಯಾಕೆಟ್ 250 ಗ್ರಾಮ್ ಇದೆ. ನೋಡಿ ಇದು ಶುದ್ಧವಾಗಿರುತ್ತೆ, ಪ್ಯಾಕೆಟ್ ಗುರೆಳ್ಳು ಶುದ್ಧವಾಗಿರ್ತವೆ. ಹಂಗಾಗಿ ನಾನು ಈಗ ಈ ಗುರೆಳ್ಳನ್ನು ಕಡಾಯಿಗೆಯಲ್ಲೇ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ಈ ಗುರೆಳ್ಳನ್ನು 3 ರಿಂದ 4 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಬೇಕಾಗುತ್ತೆ. ಈ ರೀತಿ ಉರಿತಾ ಬಂದಂಗೆಲ್ಲ ಆ ಗುರೆಳ್ಳುಗಳು ಚಿಟಪಟ ಸಿಡಿತಾ ಬರ್ತವೆ ನೋಡಿ. ಈ ರೀತಿ ಕಲಿಸ್ತಾ ಬಿಡದಂಗೆ ಕಲಿಸ್ತಾ ಇರಬೇಕು ಸ್ಪೂನ್ ತೊಗೊಂಡು. ಇಲ್ಲಾಂದರೆ ಕೆಳಗಡೆ ಒತ್ತೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಮೀಡಿಯಮ್ ಫ್ಲೇಮ್ ಇಟ್ಟು ಉರಿತಾ ಬರಬೇಕು. ಈಗ ನೋಡಿ ಚಿಟಪಟ ಸಿಡ್ತಾ ಇವೆ ಗುರೆಳ್ಳು. ಸಿಡಿದಾದ ನಂತರ ತಾವೇ ಸಿಡಿಯೋದು ಕಡಿಮೆ ಆಗ್ತಾ ಹೋಗುತ್ತೆ. ಆಗ ನಮಗೆ ಉರಿದಿದ್ದಾವು ಅಂತ ಗೊತ್ತಾಗುತ್ತೆ. ಈ ಕಲರ್ ಕೂಡ ಚೇಂಜ್ ಆಗುತ್ತೆ. ಬ್ಲ್ಯಾಕ್ ಕಲರ್ ಇದ್ದ ಗುರೆಳ್ಳು ಸ್ವಲ್ಪ ಬ್ರೌನಿಷ್ ಕಲರ್ಗೆ ಬರ್ತವೆ. ಈಗ ತಕ್ಕೊಂಡು ಒಂದು ಸ್ವಲ್ಪ ಇದನ್ನು ಆರಿಸ್ಬೇಕಾಗುತ್ತೆ. ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ನಾವು ಹಾಕೋಬೇಕಾಗುತ್ತೆ ಈ ಪೌಡರ್ ಗುರೆಳ್ಳನ್ನು. ಈಗ ನೋಡಿ ನಾನು ಅರ್ಧದಷ್ಟು ಗುರೆಳ್ಳನ್ನು ಈ ಜಾರ್ಗೆ ಹಾಕ್ಕೊಳ್ತೇನೆ. ಇದು ಸಣ್ಣ ಜಾರ್ ಇರುವುದರಿಂದ ನಾನು ಅರ್ಧ ಮಾತ್ರ ಹಾಕ್ಕೊಳ್ತೇನೆ. ಅರ್ಧ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿ ಮಾಡಬೇಕು ನೋಡಿರಿ. ಇದನ್ನು ಫೈನ್ ಪೌಡ್ರ್ ಮಾಡಬೇಕಾಗುತ್ತೆ. ನೋಡಿ ಈಗ ಆಯಿತು, ಪೌಡರ್ ಆಯಿತು. ಈಗ ಚೆನ್ನಾಗಿ ಪೌಡ್ರ್ ಆಗಿದೆ. ಇದನ್ನು ತಕ್ಕೊಂಡು ಮತ್ತೆ ನೆಕ್ಸ್ಟ್ ಇನ್ನೊಂದು ಅರ್ಧ ಭಾಗ ಇದೆಯಲ್ಲ ಅದನ್ನು ಸಹಿತ ಹಾಕ್ಕೊಂಡು ಅದನ್ನು ಸಹಿತ ಪೌಡ್ರ್ ಮಾಡಿಕೊಂಡು ಬರೋಣ. ನೋಡಿ ಈಗ ಅದು ಸಹಿತ ಪೌಡ್ರ್ ಆಯಿತು. ಈಗ ನಾವು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಅದು ತಣ್ಣಗಾಗುವವರೆಗೂ ಸ್ವಲ್ಪ ಹೊತ್ತು ಬಿಡಬೇಕು ನೋಡಿ. ಒಂದು ಅರ್ಧ ಗಂಟೆ, ಒಂದು 15-20 ನಿಮಿಷಗಳ ಕಾಲ ಬಿಟ್ಟು ಆ ನಂತರ ಬಾಕ್ಸಿಗೆ ತುಂಬಬೇಕಾಗುತ್ತೆ. ಈ ಪೌಡರು 15-20 ದಿನಗಳ ಕಾಲ ನಾವು ಇಟ್ಕೊಂಡು ಎಲ್ಲ ತರಕಾರಿ ಪಲ್ಯಗಳಿಗೆ, ವಿಶೇಷವಾಗಿ ತರಕಾರಿ ಪಲ್ಯಗಳಿಗೆ ಬಳಸುವಂತಹ ಗುರೆಳ್ಳು ಪುಡಿ ನೋಡ್ರಿ. ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಾಗಿ ಇದನ್ನು ಬಳಸ್ತೇವೆ ನಾವು. ಈಗ ನೋಡಿ ನಾನು ತಣ್ಣಗಾಗಿದೆ. ಈಗ ಡಬ್ಬಿಗೆ ಹಾಕ್ತಾಯಿದ್ದೀನಿ ಈ ಪೌಡರ್ನ. ಶೇಂಗಾ ಪುಡಿ ಕೆಲವು ಪಲ್ಯಗಳಿಗೆ ಮಾತ್ರ ಯೂಸ್ ಆಗುತ್ತೆ. ಆದರೆ ಈ ಹುಚ್ಚೆಳ್ಳು ಪುಡಿ ಅಥವಾ ಗುರೆಳ್ಳು ಪುಡಿ ಮಾತ್ರ ಎಲ್ಲ ತರಕಾರಿ ಪಲ್ಯಗಳಿಗೂ ಇದು ಅವಶ್ಯವಾಗಿ ಬೇಕೇ ಬೇಕು. ಈ ಪೌಡರ್ ಹಾಕಿದರೆ ಪಲ್ಯದ ರುಚಿ ಹೆಚ್ಚಾಗುತ್ತೆ. ಹಾಗಾಗಿ ನಾವು ಇದನ್ನು ಪೌಡರ್ ಮಾಡಿಕೊಂಡು ಮನೆಯಲ್ಲಿ ಇಟ್ಟೇ ಇರ್ತೀವಿ. ಈಗ ನೋಡಿ ನಾನು ಆ ಗುರೆಳ್ಳು ಪುಡಿಯಿಂದ ಮತ್ತೆ ಒಂದು ಚಟ್ನಿಯನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಉಪ್ಪು, ಕರಿಬೇವು, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಖಾರವನ್ನು ಸಹಿತ ಇಲ್ಲಿ ಇಟ್ಕೊಂಡಿದ್ದೀನಿ. ಈಗ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ನೋಡಿ ನಾವು ಮೊದಲೇ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದೇ ಪೌಡರ್ನ ಗುರೆಳ್ಳು ಪುಡಿ ಅಥವಾ ಹುಚ್ಚೆಳ್ಳು ಪುಡಿನ ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದು 4-5 ಸ್ಪೂನಷ್ಟು ಗುರೆಳ್ಳು ಪೌಡರ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಆನಂತರ ಒಂದು 3 ಸ್ಪೂನಷ್ಟು ಖಾರವನ್ನು ಹಾಕ್ತೇನೆ. ಯಾಕಂದರೆ ಇದು ಖಾರ ಕಡಿಮೆ ಇದೆ. ಖಾರ ಜಾಸ್ತಿ ಇದ್ದರೆ 1-1.5 ಸ್ಪೂನಷ್ಟು ಮಾತ್ರ ಹಾಕ್ಕೊಳ್ಬೇಕಾಗುತ್ತೆ. ಖಾರ ಕಡಿಮೆ ಇರೋದರಿಂದ ನಾನು ಒಂದು 3/4 ಖಾರನ ಹಾಕ್ಕೊಂಡಿದ್ದೀನಿ. ಗುರೆಳ್ಳು ಪುಡಿ ಹಾಕಿದ 3/4. ರುಚಿಗೆ ತಕ್ಕಷ್ಟು ಉಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಆನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ. ಒಣ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು 10ರಿಂದ 15 ಎಸಳು ಒಣ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ನುಣ್ಣಗೆ ರುಬ್ಕೊಂಡು ಬಂದಾಯಿತು ನೋಡಿ. ಈಗ ನಮ್ಮ ಚಟ್ನಿ ರೆಡಿ ಆಯಿತು. ಈ ಚಟ್ನಿ ಪುಡಿಯನ್ನು ನಾವು ರೊಟ್ಟಿ, ಚಪಾತಿ ಜೊತೆ ಯೂಸ್ ಮಾಡ್ತೇವೆ. ಇದು ಮಾತ್ರ ಸೂಪರಾಗಿರುತ್ತೆ ನೋಡಿ ಈ ಚಟ್ನಿ, ಗುರೆಳ್ಳು ಚಟ್ನಿ. ಇದನ್ನು ನಮ್ಮ ಉತ್ತರ ಕರ್ನಾಟಕದ ಸೈಡ್ ಯಾವುದೇ ಫಂಕ್ಷನ್ ಇದ್ದರೂ ಈ ಗುರೆಳ್ಳು ಪೌಡರ್ನ ಮಾಡಿರ್ತಾರೆ, ಗುರೆಳ್ಳು ಚಟ್ನಿನ ಮಾಡಿರ್ತಾರೆ. ಈ ಚಟ್ನಿ ಬಂದು ಮೊಸರಿನ ಜೊತೆಗೆ ಸಖತ್ತಾದ ಕಾಂಬಿನೇಷನ್ ನೋಡಿರಿ, ಸೂಪರಾಗಿರುತ್ತೆ. ಮೊಸರಿನ ಜೊತೆಗೆ ಬಿಸಿ ರೊಟ್ಟಿ, ಬೆಳಗ್ಗೆ ಬಿಸಿ ರೊಟ್ಟಿ ಅಥವಾ ಚಪಾತಿ ಮಾಡಿದರೆ ರೈತರು ಆಗಲಿ ಯಾರೇ ಆಗಲಿ ಪಲ್ಯ ಮಾಡದೇ ಇದ್ದಾಗ ಈ ಚಟ್ನಿ ಜೊತೆ ಸ್ವಲ್ಪ ಮೊಸರು ಅಥವಾ ತುಪ್ಪ, ಬೆಣ್ಣೆ, ಸ್ವಲ್ಪ ಎಣ್ಣೆ
ಯಾವುದಾದ್ರೂ ಸೇರಿಸ್ಕೊಂಡು ತಿಂದುಬಿಟ್ರೆ ಒಂದು 4-5 ರೊಟ್ಟಿ ತಿಂತಾರೆ ನೋಡಿರಿ. ಆ ರೀತಿ ರೊಟ್ಟಿ ಅಥವಾ ಚಪಾತಿನ ಆ ರೀತಿ ಈ ಚಟ್ನಿ ಸೂಪರಾಗಿ ಇರುತ್ತೆ. ನೋಡಿ, ಈಗ ನಮ್ಮ ಗುರೆಳ್ ಚಟ್ನಿ ಜೊತೆಗೆ ಗುರೆಳ್ ಪೌಡರು ಸಹಿತ ಇಲ್ಲಿ ಸರ್ವ್ ಮಾಡ್ತಾ ಇದ್ದೀವಿ. ಈಗ ನೋಡಿ, ಇದು ಪಲ್ಯಕ್ಕಾಯಿತು. ಇದು ರೊಟ್ಟಿ ಪಲ್ಯ ಮೊಸರಿನ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿ ರೆಡಿ ಆಯಿತು. 2 ನಮಗೆ ಒಳ್ಳೆ ಚಟ್ನಿ ಮತ್ತು ಪೌಡರ್ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಮಸ್ಕಾರ, ಧನ್ಯವಾದ.